ನಮಸ್ಕಾರ ಸ್ನೇಹಿತರೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು ಸಾವಿರಾರು ಹೋರಾಟಗಾರರ ತ್ಯಾಗದಿಂದ. ಅವರಲ್ಲಿ ಕರ್ನಾಟಕದ ಹೋರಾಟಗಾರರ ಪಾತ್ರ ಅಸಾಧಾರಣ. ಇವತ್ತು ನಾವು ಕರ್ನಾಟಕದ ಅಮರ ಹೋರಾಟಗಾರರ ಕಥೆಯನ್ನು ಅರಿಯೋಣ. ಮೊದಲನೆಯದಾಗಿ ಕಿತ್ತೂರು ರಾಣಿ ಚೆನ್ನಮ್ಮ. 1824ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಕಿತ್ತೂರು ರಾಣಿ ಚೆನ್ನಮ್ಮ ತಮ್ಮ ಸೇನೆಗೆ ಮುನ್ನಡೆಸಿ ಶೂರತನದಿಂದ ಹೋರಾಡಿದ ಅವರು ಇಂದಿಗೂ ಕರ್ನಾಟಕದ ಶೌರ್ಯದ ಸಂಕೇತ. ಎರಡನೇದಾಗಿ ಸಂಗೊಳ್ಳಿ ರಾಯಣ್ಣ. ರಾಣಿ ಚೆನ್ನಮ್ಮಳ ನಿಷ್ಠಾವಂತ ಸೇನಾನಿ. ಸಂಗೊಳ್ಳಿ ರಾಯಣ್ಣ ಅವರು ಗಿರಿಯುದ್ಧವನ್ನು ನಡೆಸಿ ಬ್ರಿಟಿಷರಿಗೆ ನಿದ್ರೆ ಹಾಳು ಮಾಡಿದವರು. ಕೊನೆಗೆ ಬಂಧಿತರಾದರೂ ಜನಮನದಲ್ಲಿ ಅವರು ಅಮರ. ಮೂರನೇದಾಗಿ ಉಳ್ಳೂರು ಸಿದ್ದಪ್ಪನವರು. ಗಾಂಧೀಜಿಯ ಅಹಿಂಸಾ ಚಳುವಳಿಯನ್ನು ಕರ್ನಾಟಕದಲ್ಲಿ ಹರಡಿಸಿದವರು. ಉಳ್ಳೂರು ಸಿದ್ದಪ್ಪ ಅವರು ಜನರನ್ನು ಅಸಹಕಾರ ಚಳುವಳಿಗೆ ಪ್ರೇರೇಪಿಸಿದರು. ನಾಲ್ಕನೇದಾಗಿ ಆಲೂರು ವೆಂಕಟರಾವ್. ಆಲೂರು ವೆಂಕಟರಾವ್ ಕರ್ನಾಟಕ ಏಕೀಕರಣದ ಚಳುವಳಿಯ ಪಿತಾಮಹ. ಕರ್ನಾಟಕ ಒಂದು ಎಂಬ ಘೋಷಣೆ ಇಂದಿನ ನಮ್ಮ ರಾಜ್ಯ ನಿರ್ಮಾಣದ ಮೂಲ ಮಂತ್ರವಾಯಿತು. ಇತರ ಹೋರಾಟಗಾರರು ಹಿರೇಗನ್ನಡ ಬಸವಪ್ಪ, ಹಾವೇರಿ ಮಹಾಂತಪ್ಪ, ತಿಪ್ಪೇಸುಬ್ಬಯ್ಯ, ಕಾಳಿನಗೌಡ ಇವರಂತಹ ಅನೇಕರು ತಮ್ಮ ಪ್ರಾಣವನ್ನು ಸಮರ್ಪಿಸಿದರು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಇವರೆಲ್ಲರ ತ್ಯಾಗವನ್ನು ನೆನಪಿಸಿಕೊಳ್ಳಬೇಕು. ಇವರು ಇಲ್ಲದಿದ್ದರೆ ನಮ್ಮ ಭಾರತ ಸ್ವತಂತ್ರವಿಲ್ಲದ ರಾಷ್ಟ್ರವಾಗಿರುತ್ತಿತ್ತು. ಇದು ನಮ್ಮ ಕರ್ನಾಟಕದ ಅಮರ ಹೋರಾಟಗಾರರ ಕಥೆ. ಇಂತಹ ಐತಿಹಾಸಿಕ ಯಾತ್ರೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.